ಕೃಷಿ ಈಗ ನಾಟಿ ಮಾಡಿದ್ದೀವಿ, ಅಂದರೆ ಬಿತ್ತನೆ ಮಾಡಿದ್ದೀವಿ. ಈ ಕಡೆ ಬಂದು ನೆಟಾಫಿಮ್ ಸ್ಪ್ರಿಂಕ್ಲರ್ ಇದೆ, ಮತ್ತು ಈ ಕಡೆ ನೋಡ್ತಕ್ಕಂಥದ್ದು ನೀವು ಜೈನ್ ಸ್ಪ್ರಿಂಕ್ಲರ್ ಇರಿಗೇಷನ್. ಇವೆರಡಕ್ಕೂ ಏನು ವ್ಯತ್ಯಾಸ ಮತ್ತು ಎಷ್ಟು ಖರ್ಚು ಬರುತ್ತೆ. ಎಲ್ಲರಿಗೂ ನಮಸ್ಕಾರ. ಕೃಷಿಯ ಮತ್ತೊಂದು ವಿಡಿಯೋ ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ಕೃಷಿಯ ವಿಡಿಯೋಗಳು ಮತ್ತು ಪದೇ ಪದೇ ಕೊಡ್ತಾನೆ ಇರ್ತೀವಿ, ನೀವು ನೋಡ್ತಾ ಇದ್ದೀರಿ. ಯಾಕೆಂದರೆ ಕೃಷಿ ರೈತರಿಗೆ ನಮ್ಮ ಕೈಲಾದಷ್ಟು ಮಟ್ಟಿಗೆ ಸಣ್ಣದೊಂದು ಸಹಾಯ ಆದರೆ ಸಾಕು. ಕೆಲವರಿಗೆ ಸಹಾಯ ಆಗ್ಬೋದು ಮತ್ತು ಕೆಲವರಿಗೆ ವೇಸ್ಟ್ ವಿಡಿಯೋ ಅಂತ ಅನಿಸ್ಬೋದು, ಆದರೂ ಪರವಾಗಿಲ್ಲ. ರೈತರಿಗೆ ಸಂಬಂಧಪಟ್ಟಂಗೆ ಮತ್ತೊಂದು ವಿಡಿಯೋದಲ್ಲಿ ಈಗ ಸಾಮಾನ್ಯವಾಗಿ ನೀರಾವರಿ ಕೃಷಿ ಅಂದ ತಕ್ಷಣ ನೀರಾವರಿ ಬಂದೇ ಬರುತ್ತೆ. ನೀರಾವರಿ ಇಲ್ಲದೆ ಕೃಷಿ ಇಲ್ವಲ್ಲ. ಈಗ ಹೊಸ ಮಾಡಲ್ಗಳು ಸ್ಪ್ರಿಂಕ್ಲರ್ ಆಗಿರ್ಬೋದು, ಡ್ರಿಪ್ ಇರಿಗೇಷನ್ ಆಗಿರ್ಬೋದು, ಸುಮಾರು ವೆರೈಟಿಗಳು ಬರ್ತಾನೆ ಇರುತ್ತೆ. ನಮಗೆ ಮತ್ತೆ ಗೊತ್ತಿರ್ತಕ್ಕಂಥ ವಿಚಾರ. ಇವತ್ತಿರ್ತಕ್ಕಂಥ ಟೆಕ್ನಾಲಜಿ ನಾಳೆ ಇರೋದಿಲ್ಲ, ನಾಳೆ ಇನ್ನೊಂದು ಹೊಸ ಟೆಕ್ನಾಲಜಿ ಬಂದಿರುತ್ತೆ. ಈ ಹೊಸ ಟೆಕ್ನಾಲಜಿ ಅಂತೇನಿಲ್ಲ, ಸದ್ಯದ ಮಟ್ಟಿಗೆ ನಮ್ಮ ತೋಟದಲ್ಲಿ ಹಾಕಿರ್ತಕ್ಕಂಥದ್ದು ಸ್ಪ್ರಿಂಕ್ಲರ್ ಇರಿಗೇಷನ್ನು. ನಿಮಗೆ ನೆನಪಿರಲಿ, ಸ್ಪ್ರಿಂಕ್ಲರ್ ಇರಿಗೇಷನ್ ಅಂದರೆ ಈ ಡ್ರಿಪ್ ಇರಿಗೇಷನ್ನು ಈ ಸಾಲು ಬೆಳೆಗಳಿಗೆ ಮತ್ತು ಈ ಟೊಮೊಟೊ ಆಗಿರ್ಬೋದು, ಬೀನ್ಸ್ ಆಗಿರ್ಬೋದು, ಅಂದರೆ ಸಾಲು ಬೆಳೆಗಳಿರ್ತಲ್ಲ, ಇದಕ್ಕೆಲ್ಲ ಡ್ರಿಪ್ ಇರಿಗೇಷನ್ ಯೂಸ್ ಮಾಡ್ತಾರೆ. ಸ್ಪ್ರಿಂಕ್ಲರ್ ಇರಿಗೇಷನ್ ಬಂದು ಒಂದು ಕಡೆಯಿಂದ ತೇವಾಗಬೇಕಾಗುತ್ತೆ ಬೈಲೆಲ್ಲನೂ. ನಿಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ ಹೊಸದೇನಿಲ್ಲ. ನಮ್ಮ ತೋಟದಲ್ಲಿ ಅಳವಡಿಸಿರ್ತಕ್ಕಂಥದ್ದು ಈ ಕಡೆ ನೋಡ್ಬೋದು. ಇಲ್ಲಿ ಎಲ್ಲ ತೋಟದಲ್ಲಿ ಫುಲ್ಲು ಎರಡು ಕಡೆನೂ ಕ್ಯಾರೆಟ್ ಕೃಷಿ ಈಗ ನಾಟಿ ಮಾಡಿದ್ದೀವಿ, ಅಂದರೆ ಬಿತ್ತನೆ ಮಾಡಿದ್ದೀವಿ. ಈ ಕಡೆ ಬಂದು ನೆಟಾಫಿಮ್ ಸ್ಪ್ರಿಂಕ್ಲರ್ ಇದೆ, ಮತ್ತು ಈ ಕಡೆ ನೋಡ್ತಕ್ಕಂಥದ್ದು ನೀವು ಜೈನ್ ಸ್ಪ್ರಿಂಕ್ಲರ್ ಇರಿಗೇಷನ್ನು. ಇವೆರಡಕ್ಕೂ ಏನು ವ್ಯತ್ಯಾಸ ಮತ್ತು ಎಷ್ಟು ಖರ್ಚು ಬರುತ್ತೆ ಎಲ್ಲ ಮಾಹಿತಿಗಳನ್ನ ಇದರಲ್ಲಿ ಹಂಚ್ಕೊಳ್ಳೋಣ. ಯಾಕೆಂದರೆ ಒಂದು ಇದು ಮಾಡೋದಕ್ಕಂದರೆ ಒಂದು ಕೃಷಿ ಒಂದು ಸಿಸ್ಟಮ್ ಮಾಡಬೇಕಾದ್ರೆ ಅದರಲ್ಲಿ ಎಷ್ಟು ಖರ್ಚು ಬರುತ್ತೆ ಅನ್ನೋದನ್ನು ತುಂಬ ಇಂಪಾರ್ಟೆಂಟು. ಯಾಕೆಂದರೆ ಸುಮಾರು ಜನ ಕ್ವಶನ್ ಕೇಳ್ತಾರೆ, ಆ ಸಿಸ್ಟಮ್ಗೆ ಎಷ್ಟು ಬಂತು, ಈ ಸಿಸ್ಟಮ್ಗೆ ಎಷ್ಟು ಖರ್ಚು ಬರುತ್ತೆ. ಇವತ್ತು ಸಿಸ್ಟಮ್ ಬಂದು ನೆಟಾಫಿಮ್ ಸ್ಪ್ರಿಂಕ್ಲರ್ ಬಗ್ಗೆ ಫಸ್ಟ್ ಡಿಸ್ಕಸ್ ಮಾಡೋಣ. ನೆಟಾಫಿಮ್ ಸ್ಪ್ರಿಂಕ್ಲರ್ ಅಂದರೆ ನಿಮಗೆ ಗೊತ್ತಿರ್ಬೋದು, ಸದ್ಯದ ಪರಿಸ್ಥಿತಿಯಲ್ಲಿ ನಂಬರ್ 1 ಬ್ರ್ಯಾಂಡು ಅನ್ನೋ ರೇಂಜ್ಗೆ ಇದೆ ಸ್ಪ್ರಿಂಕ್ಲರ್ ಇರಿಗೇಷನ್ನಲ್ಲಿ. ಇದು ಬಂದು ನಮಗೆ 400 ರಿಂದ 500 ಸ್ಪ್ರಿಂಕ್ಲರ್ ಬೇಕಾಗುತ್ತೆ ಒಂದು ಎಕರೆಗೆ. ನಿಮಗೆ ನೆನಪಿರಲಿ, ಒಂದು ಇದಕ್ಕೆ ಸಿಂಪಲ್ ಒಂದು ಇದು ಹೇಳ್ಬಿಟ್ಟಿನ ಮೆಥಡ್. ಇದೇನು ರಾಕೆಟ್ ಸೈನ್ಸ್ ಅಲ್ಲ. ಒಂದು ಸ್ಪ್ರಿಂಕ್ಲರಿಗೆ 8 ರಿಂದ 9 ಅಡಿ ಕೊಡ್ಬೋದು. ಕಂಪ್ನಿಯವರು 10 ಅಡಿಗೂ ಆಗ್ಬೋದು ಅಂತ ಹೇಳಿದ್ದಾರೆ. ಆದರೆ ನಮಗೆ ಕರೆಕ್ಟ್ ಡಿಸ್ಟೆನ್ಸಲ್ಲಿ ತೇವ ಹಾಕಬೇಕು, ನೀರಲ್ಲಿ ತೇವ ಹಾಕಬೇಕು ಅಂತಂದರೆ ಇದಕ್ಕೆ ಕಡಿಮೆ ನೀರಿದ್ರೂ ಹೆಚ್ಚು ಸ್ಪ್ರಿಂಕ್ಲರ್ಗಳನ್ನ ಫಾಸ್ಟಾಗಿ ಹೇಳ್ಬಿಡ್ತೀನಿ. ಕಡಿಮೆ ನೀರಿದ್ರೂ ಇದು ನೀರನ್ನ ಕಂಟ್ರೋಲ್ ಮಾಡಿಕೊಂಡು ಸ್ಪ್ರಿಂಕ್ಲರ್ ಮಾಡುತ್ತೆ. ಅಷ್ಟು ಚೆನ್ನಾಗಿ ಇದನ್ನು ರೆಡಿ ಮಾಡಿರ್ತಾರೆ ಸ್ಪ್ರಿಂಕ್ಲರ್ನ. ಇನ್ನು ಹೇಳ್ಬೇಕಾದ್ರೆ ನೆಟಾಫಿಮ್ ಸ್ಪ್ರಿಂಕ್ಲರ್ ಬಂದು ಸಾಲಿಂದ ಸಾಲಿಗೆ ಎಷ್ಟು ಡಿಸ್ಟೆನ್ಸ್ ಅಂತ ಕಂಪ್ನಿಯವರು ಹೇಳಿರೋ ಪ್ರಕಾರ 9 ಅಡಿಗೂ ಹಾಕ್ಕೋಬೋದು. ನಾವು ಇದರಲ್ಲಿ 8 ಅಡಿಯಿಂದ 8 ಅಡಿಗೆ ಹಾಕ್ಕೊಂಡಿದ್ದೀವಿ. ಒಂದೊಂದು ಹತ್ರ 9 ಅಡಿಗೂ ಇದೆ, ಏನೂ ತೊಂದರೆ ಇಲ್ಲ. ಮತ್ತು ಸಾಲುಗಳು ಇದು ಫಿಕ್ಸ್ ಮಾಡಬೇಕಾದ್ರೆ ಎಡ್ಜ್ಗಳಲ್ಲಿ ಯಾವತ್ತೂ ಸ್ಪ್ರಿಂಕ್ಲರ್ನ ಬಾಗಿಸಿ ಈ ರೀತಿ ಇರಬೇಕು. ನೀವು ನೋಡ್ಬೋದು, ಆ ಕಡೆ ತೋರಿಸ್ತಾ ಇರ್ತೀನಿ ಒಂದು ವಿಡಿಯೋ ನೋಡಿ. ಆ ಎಡ್ಜ್ಗಳಲ್ಲಿ ಈ ರೀತಿ ಬಾಗಿಸಿಟ್ಟೇನೋ ಅಂದರೆ ನೀರು ಹೊರಗಡೆ ಹೋಗದೆ, ಅಂದರೆ ನಾವು ಬೌಂಡ್ರಿನಲ್ಲಿ ಬೀಜ ನಾಟಿ ಮಾಡಿರ್ತೀವಲ್ಲ, ಅಲ್ಲಿಂದ ಆಚೆ ಹೋಗದೆ ಬೌಂಡ್ರಿನಲ್ಲಿ ಕರೆಕ್ಟ್ ಥರ ಬಾಗಿಸಿಟ್ರೆ ಅಲ್ಲಿ ಸರಿಯಾಗಿಯೇ ಬೀಳುತ್ತೆ. ನೆಲದಿಂದ ನಮ್ಮ ಜಮೀನಿಂದ ಹೊರಗಡೆ ನೀರು ಹೋಗೋದಿಲ್ಲ. ಆಮೇಲೆ ಫಸ್ಟ್ ಸ್ಪ್ರಿಂಕ್ಲರ್ ನಾವು 4 ಅಡಿಗೆ ಹಾಕೋಬೇಕು. ನೆಕ್ಸ್ಟ್ ಸ್ಪ್ರಿಂಕ್ಲರ್ ನಾವು 8 ಅಡಿಯಿಂದ 8 ಅಡಿಗೆ, ಮತ್ತು ಸಾಲಿಂದ ಸಾಲಿಗೆ 8 ಅಡಿ, ಸ್ಪ್ರಿಂಕ್ಲರ್ಗೆ 8 ಅಡಿ ಮಾಡ್ಬೋದು. ಮತ್ತು ಬಾರ್ಡ್ರ್ಗಳಲ್ಲಿ ಈ ಕಡೆ ಬಾಗಿಸಿಟ್ಟಾಗ ಬಾರ್ಡ್ರ್ಗಳಲ್ಲಿ ಎಲ್ಲ ಕಡೆ ಜಮೀನಿನ ಬೆಳೆ ಅಂಚಿನಲ್ಲಿ ಎಲ್ಲ ಕಡೆಯೂ 4 ಅಡಿಗೆ ಸ್ಪ್ರಿಂಕ್ಲರ್ ಬಾಗಿಸಿ ಇಡಬೇಕು. ಅದು ಮೇಯ್ನು ನೋಡಬೇಕು ಫಾರ್ಮರ್ಸು. ಆಮೇಲೆ ನೋಡ್ತಕ್ಕಂಥದ್ದು ಯಾವಾಗಲೂ ಈಗ 8 ಅಡಿಗೆ ಒಂದು ಕಾಲುವೆ ಥರ ಮಾಡಿರ್ತೀವಿ. ಆ ಕಾಲುವೆ ಥರ ಏನಕ್ಕೆ ಮಾಡೋದಂದರೆ ನಾವು ಅದ್ರಲ್ಲಿ ಔಷಧಿ ಹೊಡಿಬೇಕು. ಮತ್ತು ಸ್ಪ್ರಿಂಕ್ಲರ್ ಏನಾದರೂ ಜಾಮ್ ಆದಾಗ ಇನ್ನೊಂದು ನೆಟಾಫಿಮ್ ಸ್ಪ್ರಿಂಕ್ಲರಲ್ಲಿ ಸೋಲು ಸಣ್ಣ ಇರುತ್ತೆ. ಅದರಿಂದ ಬೋರ್ವೆಲಲ್ಲಿ ಬರ್ತಕ್ಕಂಥದ್ದು ಕಲ್ಲು ಮಣ್ಣು ಚಿಕ್ಕ ಕಲ್ಲುಗಳು ಬರ್ತಲ್ವ, ಅದು ಬಂದು ಜಾಮ್ ಆಗ್ತದೆ. ಅದರಿಂದ ನೀವು ನೆಟಾಫಿಮ್ ಸ್ಪ್ರಿಂಕ್ಲರ್ ಏನಾದ್ರು ಹಾಕಿದ್ರೆ ಸ್ಯಾಂಡ್ ಫಿಲ್ಟ್ರು ಅಥವಾ ಮೈಕ್ರೋ ಸ್ಕ್ರೀನ್ ಫಿಲ್ಟ್ರು ಈ ರೀತಿ ಫಿಲ್ಟ್ರ್ಗಳನ್ನ ಹಾಕ್ಕೊಳ್ಳಿ. ಇಲ್ಲಾಂದರೆ ಪದೇ ಜಾಮ್ ಆಗ್ತಾ ಇರುತ್ತೆ. ಆಮೇಲೆ ನೀವು ಅದನ್ನು ಜಾಮ್ ಆಗಿರೋದ್ರನ್ನ ಬಟ್ಟೆ ಪಿನ್ ಇರುತ್ತಲ್ಲ, ಅದನ್ನು ಸೇಫ್ಟಿ ಪಿನ್ನು ಅದರಲ್ಲಿ ಚುಚ್ಚಿ ಆ ಕಲ್ಲನ್ನ ಹೊರಗಡೆ ತಳ್ಳಬೇಕಾಗುತ್ತೆ. ಅದನ್ನು ಓಡಾಡೋದಕ್ಕೋಸ್ಕರ ಕಾಲುವೆಗಳ ಅಂಚುಗಳಲ್ಲಿ ಸ್ಪ್ರಿಂಕ್ಲರ್ಗಳನ್ನ ನಾಟಿ ಮಾಡ್ಕೋಬೇಕು. ಕಾಲು ಅಂಚುಗಳಲ್ಲಿ ಸ್ಪ್ರಿಂಕ್ಲರ್ ನಾಟಿ ಮಾಡಿದ್ರೆ ಮಿಡ್ಲಲ್ಲಿ ಸ್ಪ್ರಿಂಕ್ಲರ್ ನಾಟಿ ಮಾಡಿದ್ರೆ ಏನಾಗುತ್ತೆ, ಮತ್ತು ಬೆಳೆ ಮೇಲೆ ತುಳ್ಕೊಂಡು ಓಡಾಡ್ತಾರೆ. ಆಮೇಲೆ ಕಾಲಿಟ್ಟು ತುಳಿದಾಗ ನಿಮ್ಗೆ ಗೊತ್ತಿರೋದು, ಮನುಷ್ಯ ತುಳಿದ್ರೆ ಗರಿಕೆ ಉರುಳು ಮೊಳೆಯಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಬೆಳೆಯಲ್ಲಿ ತುಳಿದು ಓಡಾಡದೇ ಇರಲಿ ಅಂತ ಕಾಲುವೆನಲ್ಲಿ ಮಾಡ್ಕೊಂಡಿದ್ದೀವಿ. ನೆಟಾಫಿಮ್ ಸ್ಪ್ರಿಂಕ್ಲರು ಬಂದು ನಿಮಗೆ ಒಂದು ಸ್ಪ್ರಿಂಕ್ಲರ್ ಮಾತ್ರ ನಿಮಗೆ 22 ರಿಂದ 23 ರೂಪಾಯಿ. ಸೀಸನ್ ವೈಸ್ ಹೆಚ್ಚು ಕಡಿಮೆ 1 ರೂಪಾಯಿ 2 ರೂಪಾಯಿ ಆಗ್ತಾಯಿರುತ್ತೆ. ಈಗ ಸದ್ಯಕ್ಕೆ 22, 23 ಇರಬೇಕು ಅಂದ್ಕೊತೀನಿ. ಬರೀ ಒಂದು ಸ್ಪ್ರಿಂಕ್ಲರ್ ಮಾತ್ರ. ಅದಕ್ಕೆ ನಾವು 3 ಅಡಿ 1 ಮೀಟ್ರ್ 3/4 ಇಂಚ್ 1 ಮೀಟ್ರ್ PVC ಪೈಪು, ಆಮೇಲೆ 1 ಮೀಟ್ರ್ ಮೈಕ್ರೋ ಟ್ಯೂಬ್, ಇದೆಲ್ಲ ಸೇರಿ ನಿಮಗೆ 40 ರಿಂದ 42 ರೂಪಾಯಿ ಒಂದು ಸೆಟ್ ಬೀಳುತ್ತೆ. ಇನ್ನು ಪ್ಲೇನ್ ಲ್ಯಾಟ್ರಲ್ ಬಂದು ನಿಮಗೆ ಲೋಕಲ್ ಸಿಗ್ತಕ್ಕಂಥದ್ದು ತೊಗೊಬೋದು. ಲೋಕಲ್ ನಿಮಗೆ 5 ರೂಪಾಯಿ 6 ರೂಪಾಯಿ ಮೀಟ್ರ್ ಸಿಗುತ್ತೆ. ನೆಟಾಫಿಮ್ಮೇ ಬೇಕು ಅಂದರೆ ನಿಮಗೆ 7 ರೂಪಾಯಿ 8 ರೂಪಾಯಿ 1 ಮೀಟ್ರ್ ಆಗುತ್ತೆ. ಎಲ್ಲ ನೆಟಾಫಿಮ್ ಸೆಟ್ ಆದರೆ ನಿಮಗೆ ಕನಿಷ್ಠ 15 ರಿಂದ 20 ವರ್ಷ ಆದ್ರೂ ಯಾವುದೇ ಡ್ಯಾಮೇಜ್ ಬರೋದಿಲ್ಲ. ಆ ರೀತಿ ನೋಡ್ಕೋಬೋದು. ಇನ್ನು ನಮಗೆ ಒಟ್ಟಾರೆ 40 ರಿಂದ 42 ರೂಪಾಯಿ ಒಂದು ಸ್ಪ್ರಿಂಕ್ಲರು, ಒಂದು ಸೆಟ್ಟು, ಒಂದು ಕಡ್ಡಿ ಅಷ್ಟಾಯಿತು. ಒಂದು ಎಕರೆಗೆ 450 ರಿಂದ 500 ಸ್ಪ್ರಿಂಕ್ಲರ್ ಹಿಡಿಯುತ್ತೆ. ಆಮೇಲೆ ನೆಟಾಫಿಮ್ದು ಪ್ಲೇನ್ ಲ್ಯಾಟ್ರಲ್ ಬಂದು ನಿಮಗೆ ಅದು ಹೇಳಿದ್ನಲ್ಲ, ಯಾವುದು ಚಾಯ್ಸ್ ಮಾಡ್ತೀವೋ ಅದ್ರ ಮೇಲೆ ಇದಕ್ಕೆ 5 ರೂಪಾಯಿದು ಇರುತ್ತೆ ಮತ್ತು 10 ರೂಪಾಯಿದು ಇರುತ್ತೆ ಒಂದು ಪ್ಲೇನ್ ಲ್ಯಾಟ್ರಲ್. ಈಗ ನೆಟಾಫಿಮ್ ಸ್ಪ್ರಿಂಕ್ಲರ್ನ ಯಾವುದಕ್ಕೆ ಹಾಕ್ಬೋದು ಅಂದರೆ ಆಲ್ಮೋಸ್ಟ್
99% ಎಲ್ಲ ಬೆಳೆಗಳಿಗೆ, ಸಾಲು ಬೆಳೆಗಳಿಗೆ ಬಿಟ್ಟು, ಸಾಲು ಬೆಳೆಗಳಿಗೆ ಇತ್ತೀಚೆಗೆ ಟೆಂಪ್ರೇಚರ್ ಕಂಟ್ರೋಲ್ ಮಾಡೋದಕ್ಕೂ ಅಲ್ಲಿ ಈಗ ಬೀನ್ಸ್ ನಾಟಿ ಮಾಡ್ತಾಯಿದ್ದಾರೆ ಬೇಸಿಗೆನಲ್ಲಿ, ಅದ್ರಲ್ಲಿ ಕಂಟ್ರೋಲ್ ಮಾಡೋದಕ್ಕೂ ಮೇಲ್ಗಡೆ ನೆಟಾಫಿಮ್ ಸ್ಪ್ರಿಂಕ್ಲರ್ಗಳನ್ನ ಹಾಕ್ತಾಯಿದ್ದಾರೆ. ಏನಕ್ಕೆ ಅಂದರೆ ಟೆಂಪ್ರೇಚರ್ ಕೂಲ್ ಮಾಡೋದಕ್ಕೆ, ಮಧ್ಯಾಹ್ನ ಟೈಮಲ್ಲಿ ಬಿಸಿಲು ಜಾಸ್ತಿ ಆದಾಗ ಟೆಂಪ್ರೇಚರ್ ಕೂಲ್ ಮಾಡೋದಕ್ಕೆ ಅಂತ ಹಾಕ್ತಾಯಿದ್ದಾರೆ. ಆಲ್ಮೋಸ್ಟು ಈ ಸಾಲು ಬೆಳೆಗಳು ಬಿಟ್ಟು ಪ್ರತಿ ಬೆಳೆಗೂ ಸೊಪ್ಪು ಇರ್ಬೋದು, ಕ್ಯಾರೆಟ್ ಇರ್ಬೋದು, ಟೊಮೊಟೊ ಇರ್ಬೋದು, ಟೊಮೊಟೊ ಅಲ್ಲ ಕ್ಯಾರೆಟು, ಸೊಪ್ಪು, ಅನೇಕ ಬೆಳೆಗಳು, ಕೋಸು ಸಮೇತ ಹಾಕ್ತಾರೆ. ಕೋಸು, ಆಲೂಗಡ್ಡೆ ಎಲ್ಲದರಲ್ಲೂ ಈಗ ನೆಟಾಫಿಮ್ ಸ್ಪ್ರಿಂಕ್ಲರ್ನ ಯೂಸ್ ಮಾಡ್ತಾಯಿದ್ದಾರೆ. ಅತಿ ಹೆಚ್ಚು ಜನಪ್ರಿಯ ಆಗ್ತಾ ಇರ್ತಕ್ಕಂಥದ್ದು ಮತ್ತು ಆಗಿರೋದು, ನಾವು ಹಾಕಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಇದು ಯಾವುದೇ ಬ್ರ್ಯಾಂಡ್ ಪ್ರಮೋಷನ್ ಅಲ್ಲ ಅಂತ ಆಗಲೇ ಹೇಳಿದ್ದೆ. ಇನ್ನು ಈ ಕಡೆ ಬಂದರೆ ಜೈನ್ ಸ್ಪ್ರಿಂಕ್ಲರ್ ಇರಿಗೇಷನ್ ನೋಡಿ, ಆ ಕಡೆ ನೀರು ಹೋಗ್ತಾ ಇದೆ, ಇಲ್ಲಿ ಫಸ್ಟು ನೀರು ಸ್ಟಾಪ್ ಮಾಡಿದ್ದೀನಿ. ಕಾರಣ ಏನಂದರೆ ಇಲ್ಲಿ ವಿಡಿಯೋ ಮಾಡಬೇಕಾದ್ರೆ ನೀರು ಬರುತ್ತೆ ಅಂತ. ಹಾಗೆ ಗಮನಿಸಿ ಯಾವ ಥರ ಇದೆ ಅಂತ. ಇದು ಬಂದು ಆಫ್ ರೌಂಡ್ ಸ್ಪ್ರಿಂಕ್ಲರು. ಇದು ಆಫ್ ರೌಂಡ್ ಏನಕ್ಕೆ ಅಂದರೆ, ಈಗ ನೋಡಿ ಇಲ್ಲಿ ನೋಡ್ತಕ್ಕಂಥದ್ದು ದಾರಿನಲ್ಲಿ ಈ ಕಡೆ ನೀರು ಬರುತ್ತೆ, ಈ ಕಡೆ ನೀರು ಬರೋದನ್ನ ಕಂಟ್ರೋಲ್ ಮಾಡಬೇಕಂತೇಳಿ ಇಲ್ಲಿ ಆಫ್ ರೌಂಡ್ ಹಾಕ್ಕೊಂಡಿದ್ವಿ. ಇಲ್ಲಿ ಇರ್ತಕ್ಕಂಥದ್ದು ನೀವು ನೋಡ್ತಕ್ಕಂಥದ್ದು ಇಲ್ಲಿ ಗ್ರೀನ್ ಕಲರಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಬಂದು ಕಂಟ್ರೋಲ್ ಸಿಸ್ಟಮ್ಮು. ಈ ಸ್ಪ್ರಿಂಕ್ಲರ್ ಈ ಕಡೆ ತಿರುಗಿದಾಗ ಎಲ್ಲಿಗೆ ಬೌಂಡ್ರಿ ಫಿಕ್ಸ್ ಮಾಡಬೇಕು, ಅಂದರೆ ನೀರು ಸ್ಪ್ರೇ ಆಗೋದನ್ನು ಎಲ್ಲಿಗೆ ತಳಿಬೇಕು ಅಂತ ನೋಡಿ. ಇಲ್ಲಿ ಬಂದಿದ್ದು, ಇಲ್ಲಿ ಲಾಕ್ ಮಾಡಿದ್ದೀವಿ. ಈ ಸ್ಪ್ರಿಂಕ್ಲರ್ ಈ ಕಡೆ ಆ ಕಡೆ ತಿರ್ಕೊಂಡು ಬಂದು ಇಲ್ಲಿಗೆ ಬಂದ ತಕ್ಷಣ ಸ್ಟಾಪ್ ಆಗುತ್ತೆ. ಈ ಲಿಂಕ್ ಅನ್ನೋದೇನಿದೆ ಗ್ರೀನ್ ಹತ್ರ ಬಂದ ತಕ್ಷಣ ಸ್ಟಾಪ್ ಆಗುತ್ತೆ. ನೀರು ಓಡ್ತಾ ಇರ್ಬೇಕಾದ್ರೆ ನಾವು ಸೆಟ್ ಮಾಡ್ಕೋಬೇಕು ಯಾವ ರೇಂಜಿಗೆ, ಎಲ್ಲಿವರೆಗೂ ಬಾರ್ಡ್ರು ಸ್ಪ್ರೇ ಆಗಬೇಕು ಅಂತ ನೋಡಿ. ಇಲ್ಲಿ ದಾರಿ ಇರೋದ್ರಿಂದ ಇಲ್ಲಿಗೆ ಲಾಕ್ ಆಗೋ ಥರ ಇಲ್ಲಿ ಮಾಡಿಟ್ಟಿದ್ದೀವಿ. ಇದರಲ್ಲಿ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಈ ಥರ ಆಫ್ ರೌಂಡ್ ಅಂತ ಬರುತ್ತೆ. ಇದು ನಿಮಗೆ 190 ರುಪೀಸ್. ಅಲ್ಲಿ ಫುಲ್ ರೌಂಡ್ 360 ಡಿಗ್ರಿ ಅಂತ ಒಳಗಡೆ ತಿರುಗ್ತಾ ಇದೆಯಲ್ಲ, ಅದು ಬಂದು ನಿಮಗೆ 160, 170 ರೂಪಾಯಿ ಆಗುತ್ತೆ. ಬರೀ ಈ ರೀತಿ ಸ್ಪ್ರಿಂಕ್ಲರ್ ಮಾತ್ರ. ಈ ಕಡ್ಡಿ, ಈ ಟ್ಯೂಬು ಎಲ್ಲ ಸೇರಿದ್ರೆ ನಿಮಗೆ 400 ರೂಪಾಯಿ, 420 ರೂಪಾಯಿ ಬರುತ್ತೆ. ಒಂದು ಸೆಟ್ ಇದೆ ಹೇಳ್ತಾ ಇರೋದು. ಇನ್ನು ಇದರಲ್ಲಿ ಸ್ಪ್ರಿಂಕ್ಲರ್ಗಿಂತ ಕಾಸ್ಟ್ಲಿ ಯಾವುದು ಅಂದರೆ, ನಮಗೆ ಸ್ಪ್ರಿಂಕ್ಲರ್ ತುಂಬ ಕಡಿಮೆಗೇ ಸಿಗುತ್ತೆ. 400 ರೂಪಾಯಿಗೆ ಸಿಕ್ಬಿಡುತ್ತೆ. ಅಂದರೆ ಕಡಿಮೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಎಕರೆಗೆ ಅದು 50ರಿಂದ 60 ಸ್ಪ್ರಿಂಕ್ಲರ್, 50ರಿಂದ 60 ಅಲ್ಲ, ಎಕ್ಸಾಕ್ಟಾಗಿ 60 ಸ್ಪ್ರಿಂಕ್ಲರ್ ಬೇಕಾಗುತ್ತೆ. ಬೌಂಡ್ರಿಗಳಲ್ಲಿ 20 ಹಾಫ್ ರೌಂಡ್ ಸ್ಪ್ರಿಂಕ್ಲರು ಮತ್ತು ಒಳಗಡೆ 360 ಡಿಗ್ರಿ ಅಂದರೆ ಫುಲ್ ರೌಂಡ್ ಸ್ಪ್ರೇ ಆಗುತ್ತೆ. ಅದರಿಂದ ಅದನ್ನು ಇನ್ನೂ ಹಾಕ್ಕೋಬೋದು. ಇನ್ನು ನಮಗೆ ಇದರಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಲ್ಯಾಟ್ರಲ್ ಅಂದರೆ ಅವ್ರದ್ದೇ ಜೈನ್ ಪೈಪ್ದು. ನಮ್ಮ ಸ್ಪ್ರಿಂಕ್ಲರ್ಗಿಂತ ತುಂಬ ಕಾಸ್ಟ್ಲಿ ಆಗುತ್ತೆ ಅದು. ನಾವು ತಂದಿರ್ತಕ್ಕಂಥದ್ದು ಲಾಸ್ಟ್ ಇಯರು 42 ರೂಪಾಯಿನೂ ಒಂದು ಮೀಟ್ರಿಗೆ ಹಾಕಿದ್ದಾರೆ. ಅದರಿಂದ ಸ್ಪ್ರಿಂಕ್ಲರ್ಗಿಂತ ಇದರಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಲ್ಯಾಟ್ರಲ್ಲು ಅಂದರೆ ಪೈಪೇನೇನು ಕಾಸ್ಟ್ಲಿ, ಅದು 32 mm. ನಾವು ಬೇಕಿದ್ದರೆ ಇದೇ ಸಿಸ್ಟಮ್ನ ನೀವು PVC ಪೈಪ್ಗೂ ಸೆಟ್ ಮಾಡ್ಕೋಬೋದು. PVC ಪೈಪ್ ಇದ್ದರೆ ಮಾಡ್ಕೋಬೋದು. ಇನ್ನು ಡಿಸ್ಟೆನ್ಸ್ ಮೇನ್ ಹೇಳಲೇಬೇಕು. ಒಂದು ಸ್ಪ್ರಿಂಕ್ಲರ್ಗೆ 25 ಅಡಿ ಡಿಸ್ಟೆನ್ಸ್ವರೆಗೂ ಸ್ಪ್ರೇ ಆಗುತ್ತೆ. ನೀವು ನೋಡ್ತಕ್ಕಂಥದ್ದು ಸೇಮ್ 25 ಅಡಿಯಿಂದ 20 ಅಡಿಗೆ ಸ್ಪ್ರಿಂಕ್ಲರ್ ಮಾಡಿದ್ದೀವಿ. ಬೆಳೆ ಒಂದೇ, ಅದನ್ನು ಸ್ಪ್ರಿಂಕ್ಲರ್ ಬೇರೆ ಆಗಿರ್ತಕ್ಕಂಥ ನೀವು ನೋಡ್ಬೋದು. ಇದರಲ್ಲಿ ಸ್ವಲ್ಪ ಬೇಗ ತೇವ ಆಗಿಬಿಡುತ್ತೆ. ಇದರಲ್ಲಿ ಜಸ್ಟ್ 1 ಅವರ್ಗೆಲ್ಲ ತೇವ ಆಗಿಬಿಡುತ್ತೆ. ಯಾಕೆಂದರೆ ನೋಡ್ಬೋದು ಸೇಮ್ ಮಳೆ ಥರನೇ ಬೀಳ್ತೈತೆ. ಈ ಕಡೆ ಬಂದು ನೆಟಾಫಿಮ್ ಸ್ಪ್ರಿಂಕ್ಲರಲ್ಲಿ 2 ಅವರ್ ಬಿಡಬೇಕಾಗುತ್ತೆ. ಇದಕ್ಕೆ ಡಿಫ್ರೆನ್ಸ್ ಏನಂದರೆ, ಇದರಲ್ಲಿ ಬೇಗ ತೇವ ಆಗುತ್ತೆ, ಮಣ್ಣು ಸ್ವಲ್ಪ ಕುತ್ಕೊಳ್ಳುತ್ತೆ. ಇದರಲ್ಲಿ ಏನಾಗುತ್ತೆ, ಮಳೆ ಏನು ಬಿದ್ದಿಲ್ಲ ಅಂದರೆ ನೀವು ಬಿತ್ತನೆ ಮಾಡಿದಾಗ ಪೊಸಿಷನ್ ಮಣ್ಣು ಲೂಸ್ ಯಾವ ಥರ ಇರುತ್ತೋ, ಬೆಳೆ ಹಾರ್ವೆಸ್ಟ್ ಮಾಡಿದಾಗ ಕೂಡ ಅಷ್ಟೇ ಥರ ಇದೆ. ನಾವು ತುಳಿದೇ ಇದ್ದರೆ ಅದೇ ಥರ ಇರುತ್ತೆ ಮಣ್ಣು, ಅಷ್ಟು ಫ್ರೀಯಾಗಿರುತ್ತೆ. ಯಾಕೆಂದರೆ ಒಂದು ರೀತಿ ಮಳೆ ಹನಿ ಸಿಂಪಲ್ಲಾಗಿ ಬೀಳೋದ್ರಿಂದ ಮಣ್ಣೆ ಸೆಟ್ ಆಗೋಲ್ಲ. ಇನ್ನಷ್ಟು ಮಾಹಿತಿಗಳನ್ನ ಹಂಚ್ಕೋಬೋದಾಗಿತ್ತು. ಸದ್ಯಕ್ಕೆ ಗಂಟು ಸ್ವಲ್ಪ ಸಮಸ್ಯೆ ಆಗೋದ್ರಿಂದ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ಮುಂದಿನ ವಿಡಿಯೋದಲ್ಲಿ ಹಂಚ್ಕೊಳ್ಳೋಣ. ಥ್ಯಾಂಕ್ ಯು. ಸಿಗೋಣ ಹಾಗೆ ಮುಂದಿನ ವಿಡಿಯೋದಲ್ಲಿ.